ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲೆದ 1984-85 SLC ಬ್ಯಾಚ್ದ ಹಳೆ ವಿದ್ಯಾರ್ಥಿಗಳು ಒಟ್ಟಾಗೊಂದು ತಂಕ್ಲು ಕಲ್ತಿನ ಶಾಲೆಗೆ ಇನ್ವರ್ಟರ್ ಸೆಟ್ ಬೊಕ್ಕ ಟ್ರಾಲಿನ ಶಾಲಾ ಮುಖ್ಯೋಪಾಧ್ಯಾಯರು ಗುರುಮೂರ್ತಿಯರಿಗೆ ಒಪ್ಪಿಯಾರು. ಸಾವಿರದ 1984-85 ಸಾಲಿನ ಹಳೆ ವಿದ್ಯಾರ್ಥಿಗಳು, ಹೆಮ್ಮೆಯ ವಿದ್ಯಾರ್ಥಿಗಳು, ಪ್ರೀತಿ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಶಾಲೆಗೆ ಏನು ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನು ಶಾಲೆಗೆ ಖುದ್ದಾಗಿ ಬಂದು, ವಿಶೇಷವಾಗಿ ಪದ್ಮನಾಭ ಸರ್ ಅವರು ಶಾಲೆಗೆ ಖುದ್ದಾಗಿ ಬಂದು ಅವರ ಸಂಗಡಿಗರನ್ನು ಒಟ್ಟು ಮಾಡಿಕೊಂಡು ಈ ದಿನ ನಮ್ಮ ಶಾಲೆಗೆ ಏನಾದರೂ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಅವರು ಕೈಗೊಂಡಿದ್ದರು. ನನ್ನ ಬೇಡಿಕೆ ಆಗಿತ್ತು ಶಾಲೆಗೆ ಒಂದು ದೊಡ್ಡ ಪೇಂಟ್ ಎಲ್ಲ ಚೆಂದ ಮಾಡಿ ಪೇಂಟ್ ಮಾಡಿ ಕೊಡಬೇಕು ಅಂತಕ್ಕಂಥದ್ದು. ಆನಂತರ ಬೇರೆ ಇನ್ನೇನು ಬೇಕು ಅಂತ ಹೇಳುವಾಗ ನನಗೆ ಇನ್ವರ್ಟರ್ ಸಿಕ್ಕಿದರೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಅವರ ಮುಂದೆ ಪ್ರಸ್ತಾವನೆ ಇಟ್ಟಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ನಮಗೆ ಈ ಸಂದರ್ಭದಲ್ಲಿ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ 1984-85 ಸಾಲಿನ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಹ ನಾನು ಶಾಲಾ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದು ಭಾಳ ಖುಷಿಯಾದಂಥ ದಿನ. ಒಂದು ಕಂಪ್ಯೂಟರ್ ನಡಿಬೇಕಂತಾದರೆ ನಮಗೊಂದು ಏನು ಪವರ್ ಸಪ್ಲೈ ಇಲ್ಲದಾಗ ಏನು ಅನಾನುಕೂಲತೆ ಆಗ್ತಾಯಿತ್ತು. ನಮ್ಮ ಆಫೀಸ್ ವರ್ಕ್ಗಳು ನಿಂತು ಹೋಗ್ತಾಯಿತ್ತು. ಪ್ರತಿ ಬುಧವಾರ ಕರೆಂಟ್ ಏನು ಹೋಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಾನು ಅವರಿಗೆ ಇನ್ನೂ ವಿಶೇಷವಾಗಿ ಪದ್ಮನಾಭ ಸರ್ ಅವರ ಸಂಗಡಿಗರಿಗೆ ನಾನು ಜೋಸೆಫ್ ಸರ್ ಅವರಿಗೂ ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಶಾಲಾ ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇದನ್ನು ನಾವು ಅತ್ಯಂತ ಕಾಳಜಿಯಿಂದ, ಮುತುವರ್ಜಿಯಿಂದ ಸರ್ ಹೇಳಿದಾಗೆ ಅದರ ಸದುಪಯೋಗವನ್ನು ನಾವು ಖಂಡಿತ ಮಾಡುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಶಾಲೆದ ನಿವೃತ್ತ ಮುಖ್ಯೋಪಾಧ್ಯಾಯರು ಪ್ರಕಾಶ್ ನಾಯಕ್ ಮುಖಾಂತರ 1984-85 ಬ್ಯಾಚ್ದ ಹಳೆ ವಿದ್ಯಾರ್ಥಿಗಳು ಇನ್ವರ್ಟರ್ ಸೆಟ್ನ ಶಾಲೆಗೆ ಒಪ್ಪಿಯಾರು. ಇವತ್ತು ನಮಗೆ ಒಂದು ಸುವರ್ಣ ದಿನ ಅಂತ ಹೇಳಿ ತಪ್ಪಾಗಲಾರದು. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳಾದಂತಹ ಜೋಸೆಫ್ ಬೆರ್ನಾಳ್ ಹಾಗೂ ಸಂಗಡಿಗರಾದಂತಹ ಪದ್ಮನಾಭ, ಮಲ್ಲಿಕಾ ಹಾಗೂ ಶಾರದಾ ಪ್ರಸಾದಿನಿ ಎಲ್ಲ ಸೇರಿ 1984-85 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ, ನಮ್ಮ ಆನಂದಾಶ್ರಮ ಪ್ರೌಢಶಾಲೆಗೆ ಇನ್ವರ್ಟರ್ ಬೇಕು ಎನ್ನುವಂಥದ್ದನ್ನು ಮನಗಂಡು ಬಹಳ ಮುತುವರ್ಜಿಯಿಂದ ಈ ಒಂದು ಕಾರ್ಯದಲ್ಲಿ ನಿಮಗ್ನರಾಗಿ ಅವರು ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಟೋಟಲಿ 26,500 ರೂಪಾಯಿನ ಕೊಡುಗೆಯನ್ನು ಈ 84-85 ಇಸ್ವಿಯ ಸಾಲಿನ ವಿದ್ಯಾರ್ಥಿಗಳು ಆನಂದಾಶ್ರಮ ಪ್ರೌಢಶಾಲೆಗೆ ಕೊಟ್ಟಿದ್ದಾರೆ. ಇದೊಂದು ಅವರ ದೊಡ್ಡ ಗುಣ. ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಈ 84-85 ವಿದ್ಯಾರ್ಥಿಗಳು ಒಂದು ಮಾದರಿಯಾಗಿ ಪರಿಣಮಿಸಿದ್ದಾರೆ. ಈ ಒಂದು ಇನಾಗ್ಯುರೇಷನ್ ಕಾರ್ಯಕ್ರಮವನ್ನು ನಡೆಸಿ ಮುಖ್ಯೋಪಾಧ್ಯಾಯರಾದಂತಹ ಗುರುಮೂರ್ತಿಯವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು ಅಂತ ನಾನೊಂದು ಕಳೆಯ ಭಿನ್ನಹ ಬಹಳ ಉತ್ಸಾಹದ ಮುಖ್ಯೋಪಾಧ್ಯಾಯರು ಶಾಲೆಯನ್ನು ಅಭಿವೃದ್ಧಿಯ ಉತ್ತಂಗ ಶೃಂಗಕ್ಕೆ ಕೊಂಡೊಯ್ಯುತ್ತಾರೆ ಎನ್ನುವಂತಹ ಭರವಸೆಯೊಂದಿಗೆ ನಾವು ಅವರಿಗೆ ಈ ಒಂದು ಪ್ರಾಜೆಕ್ಟನ್ನು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇನ್ನು ಈ ಮುಂದಿನ ವಿದ್ಯಾರ್ಥಿಗಳು ಕೂಡ ಇದನ್ನು ಅನುಸರಿಸಿ ಅನುಕರಣೆ ಪ್ರವೃತ್ತಿ ಅನುಕರಿಸ್ತಾರೆ ಎನ್ನುವಂಥ ಭರವಸೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ನಮ್ಮ 84-85 ಸಾಲಿನ ವಿದ್ಯಾರ್ಥಿಗಳು ಇನ್ಕ್ಲೂಡಿಂಗ್ ಜೋಸೆಫ್ ಬರ್ನಾಡ್, ಪದ್ಮನಾಭ, ಶಾರದಾ ಪ್ರಸಾದಿನಿ, ಮಲ್ಲಿಕಾರವರ ಕೋರಿಕೆಯ ಮೇರೆಗೆ ನಾನೂ ಕೂಡ ಅವರ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಮಿಳಿತ ಮಾಡಿಕೊಂಡು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 84-85 ಬ್ಯಾಚ್ದ ಪದ್ಮನಾಭ ಉಳ್ಳಾಲಬೈಲ್, ಶಾರದಾ ಪ್ರಸಾದಿನಿ, ಮಲ್ಲಿಕಾ ಮುತಾಲಿಕಿಡಿತ್ತರು. ನಾವು 84-85
ಸಾಲಿನ ವಿದ್ಯಾರ್ಥಿಗಳು, ಸವಿನ ಮಕ್ಕಳು. ಹಾಗೆ ನಾವೆಲ್ಲ ಈಗ 35 ವರ್ಷದ ನಂತರ ಒಂದಾಗಿದ್ದೇವೆ ಎಲ್ಲ. ಈಗ ತುಂಬ ಹೃದಯದಿಂದ ಎಲ್ಲರೂ ಪ್ರೀತಿಯಿಂದ ಇದ್ದೇವೆ. ಹಾಗೆ ನಮಗೊಂದು ಮನಸ್ಸು ಇದು ಇವತ್ತು ಕೊಡಬೇಕು ಅಂತೇಳಿ ಈ ಶಾಲೆಗೆ ಏನಾದರೂ ಕೊಡಬೇಕು. ನಮ್ಮ ಕಲಿತ ಶಾಲೆಯು ನಮಗೆ ವಿದ್ಯೆ ಕಲಿಸಿದ್ದು, ಬುದ್ಧಿ ಕಲಿಸಿದ್ದು ಎಲ್ಲ ನಮ್ಮನ್ನು ನಿಷ್ಠಾವಂತರನ್ನಾಗಿ ಮಾಡಿದೆ. ಹಾಗೆ ಅಭಿಮಾನ ಇದೆ ನಮಗೆ ತುಂಬ ಈ ಸ್ಕೂಲಿದು. ಅಂದರೆ ನಾವು ಬಿಡುವಾಗಲೇ ನಮಗೆ ಆನಂದಾಶ್ರಮ ಅಂದರೆ ಅದೊಂದು ಅನ್ನದವೇ ತುಂಬ. ಅಂದರೆ ಅದು ನಾವೇನಾದರೂ ಈಗ ಪೆನ್ ಒಂದು ಬರೆಯುವುದಿಲ್ಲ ಅಂತ ಇದ್ದರೆ ಅದರಲ್ಲಿ ಆನಂದಾಶ್ರಮ ಅಂತೇಳಿ ಫಸ್ಟಿಗೆ ಬರೋದು. ಅದು ಪೆನ್ ಬರೆಯಿದ್ರೆ ಅದೊಂದು ಬರೆಯಿಸುವ ಅಂತೇಳಿದರೆ ಆನಂದಾಶ್ರಮ ಅಂತೇಳಿ ಅಷ್ಟು ನಮಗೆ. ಮತ್ತು ಫ್ರೆಂಡ್ಸ್ಗಳು ಎಲ್ಲ ನಾವು ಚೆನ್ನಾಗಿದ್ದೇವೆ. ಹೌದು, ಹುಡುಗರೆಲ್ಲ ನಾವು ಮಾತಾಡ್ತಿರಲಿಲ್ಲ, ಆದರೆ ನಮ್ಮ ಹೃದಯದಲ್ಲಿ ಪ್ರೀತಿ ಇತ್ತು, ಶುದ್ಧವಾದ ಪ್ರೀತಿ. ಹಾಗೆ ಇನ್ನು ಮುಂದೆ ಕೂಡ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು. ನಮ್ಮ ಹಾಗೆ ಇದು ಕೊಡೋದು ಮುಖ್ಯ ಅಲ್ಲ, ತುಂಬ ಹೃದಯದಿಂದ ಎಲ್ಲರೂ ಕೊಡಬೇಕು, ಸಹಕಾರದಿಂದ ಚೆನ್ನಾಗಿರಬೇಕು, ಬಾಳಿನ ಅರ್ಥವನ್ನು ಅರ್ಥೈಸಿಕೊಂಡು ಬದುಕಬೇಕು.